ಸೂಪರ್. ಸೆಕೆಂಡ್ ಹಾಫ್ ಸೂಪರ್ ಚೆನ್ನಾಗಿದೆ. ದೇವದ ಮನೆ ಇಷ್ಟ ಆಯಿತು. ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ, ಅವರೆಲ್ಲ ಚೆನ್ನಾಗಿದೆ, ಒಂಥರ ಹೊಸದಾಗಿದೆ, ಚೆನ್ನಾಗಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಕಾಮಿಡಿ ಇಷ್ಟ ಆಯಿತು. ಆಮೇಲೆ ಹಾರರ್ ಮೂವಿ ಥರ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ, ಇಂಗ್ಲೀಷ್ ಮೂವಿ ಥರ. ನನ್ನ ಮಗಳ ಜೊತೆ ಬಂದಿದ್ದು ಸೂಪರ್ ಆಗಿದೆ. ಚೆನ್ನಾಗಿದೆ, ನೋಡ್ಬೋದು. ಇಷ್ಟ ಆಯಿತು. ತುಂಬ ಸಖತ್ತಾಗಿದೆ. ಟ್ರೈಲರ್ ನೋಡಿ ಹೆಂಗೋ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಟ್ರೈಲರು ಮತ್ತು ಫುಲ್ ಸಿನಿಮಾನು ತುಂಬ ಚೆನ್ನಾಗಿದೆ. ಎಲ್ಲಿ ಬೋರಿಂಗ್ ಇಲ್ಲ, ಸಖತ್ತಾಗಿ ಬಂದಿದೆ ಫಿಲಮ್. ಕಾಮಿಡಿ ಆಯಿತು, ಆಮೇಲೆ ಭೂತದ ಫಿಲಮ್ ಆಯಿತು, ತುಂಬ ಅಟ್ರಾಕ್ಟಿವ್ ಆಗಿದೆ. ಯಾವುದು ಸೌಂಡ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಸೌಂಡಿಂಗ್ ಇದೆ. ಸಿದ್ದು ಅವ್ರದ್ದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಆಮೇಲೆ ಹೀರೋಯಿನ್ದು ಚೆನ್ನಾಗಿದೆ. ಅಲ್ಲಿ ಟ್ವಿಸ್ಟಿಂಗ್ ಎಲ್ಲ ಸಖತ್ತಾಗಿ ಬರುತ್ತೆ. ಸೊ ಅದು ತುಂಬ ಇಂಟ್ರೆಸ್ಟ್ ಆಯಿತು. ತುಂಬ ಚೆನ್ನಾಗಿದೆ. ಎಲ್ಲರೂ ಸಿದ್ದು ತುಂಬ ಚೆನ್ನಾಗಿದೆ. ಅವ್ರ ಸ್ಟೋರಿ ಎಲ್ಲ ಅದನ್ನು ಆ ದೇವದ್ದು ಒಂದು ಕಾಮಿಡಿ ನೋಡೋಕ್ಕೆ ಒಂದೊಂದ್ಸತಿ ಭಯ ಅನಿಸುತ್ತೆ, ಒಂದ್ಸತಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಅನಿಸುತ್ತೆ. ತುಂಬ ನೋಡಿದೆ ಬಿಡು, ಚೆನ್ನಾಗಿದೆ. ನಾವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ಜಾಸ್ತಿ ನೋಡೋದು. ಏನಪ್ಪ ಅದು ಹಾರರ್ ಅಲ್ಲ, ನಾನು ಜಾಸ್ತಿ ನೋಡೋದು ಹಾರರು ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಗೋಯ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ, ಸಖತ್ತಾಗಿದೆ. ಆ್ಯಕ್ಚುಲಿ 2026 ಈ ಜನವರಿಯಲ್ಲಿ ಬರ್ತಕ್ಕಂಥ ಪ್ರತಿ ಮೂವಿಗಳು ತುಂಬ ಚೆನ್ನಾಗಿದ್ದಾವೆ. ಅದು ಎಕ್ಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾಗಳು. ಆ್ಯಕ್ಚುಲಿ ಬೆಳಗ್ಗೆ ನಾನು ಅಮೃತ ಅದು ಯಾವುದು ಆ ಮೂವಿ ನೋಡಿದೆ, ಅದು ಸೂಪರ್. ಕಾಮಿಡಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಈ ಮೂವಿ ಚೆನ್ನಾಗಿದೆ. ನೆಕ್ಸ್ಟ್ ಇದು ಹೋಗ್ತಾ ಇದ್ದೀವಿ ಕೈ ಚಕ್ಕಿದಾರ, ಅದು ಕೂಡ ನೋಡ್ತೀವಿ. ಚೆನ್ನಾಗಿದ್ದಾವೆ ಮೂವಿಗಳು, ಸೂಪರ್ ಆಗಿದ್ದಾವೆ. ಥ್ಯಾಂಕ್ ಯು. ಫಿಲಮ್ ಓಕೆ. ಫಿಲಮ್ ಕಾಮಿಡಿ ಎಲ್ಲ ದಯವಿಟ್ಟು ಫಿಲಮ್ ಚೆನ್ನಾಗಿದೆ. ಇನ್ನೊಂದ್ಸಲ ಬಂದು ನೋಡ್ಬೇಕು ಅನ್ಸುತ್ತೆ. ಭಯ ಅನಿಸುತ್ತೆ, ಖತರ್ನಾಕ್ ಭಯ. ಓಕೆ, ಫಿಲಮ್ ಚೆನ್ನಾಗಿದೆ. ಇನ್ನೊಂದ್ಸಲ ಕಾಮಿಡಿ ಎಲ್ಲ ನೋಡ್ಬೋದು. ಇನ್ನೊಂದ್ಸಲ ಬರ್ಬೇಕು ಅನ್ಸುತ್ತೆ ಫಿಲಮ್. ಕರ್ಕೊಂಬಂದು ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬರ್ತೀನಿ ಸಂಡೇ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಮತ್ತು ಹಾರರ್ ಟೀಮ್ ಸರ್ ಚೆನ್ನಾಗಿ ಮಾಡೋರೆ. ಸೆಕೆಂಡ್ ಹಾಫ್ ಥ್ರಿಲ್ಲಿಂಗು ಮತ್ತು ಕಾಮಿಡಿ ಸಖತ್ತಾಗಿ ಮಾಡೋರೆ. ಎಂಡಿಂಗಲ್ಲಿ ಮಾತ್ರ ಕ್ಲಾಕೆಟ್ ಕೊಟ್ಟರೋ ಇಲ್ವೋ ಮಾತ್ರ ಹೇಳಿಲ್ಲ, ಅದೊಂದು ಪೆಂಡಿಂಗ್ ಆಗೋಯ್ತು. ಮ್ಯೂಸಿಕ್ ಸಾಂಗ್ ಎಲ್ಲ ಚೆನ್ನಾಗಿ ಮಾಡೋರೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಕಾಮಿಡಿ ಮತ್ತು ಸಖತ್ತಾಗಿ ಮಾಡಿದ್ದಾರೆ. ಅದರಿಂದ ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಕಾಮಿಡಿ ಮತ್ತು ಹಾರರು ಮತ್ತು ಮನೆ ಅನ್ನೋ ಒಂದು ಡೈಲಾಗ್ ಇದೆ. ಮತ್ತು ಗಿರೀಶ್ ಸರ್ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಸಿದ್ದು ಅವರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ಚೆನ್ನಾಗಿದೆ. ಪ್ರತಿಯೊಂದೂ ಒಳ್ಳೆ. ಇಡೀ ಸಿನಿಮಾ ಒಂದು ಮ್ಯೂಸಿಕ್ಕು ಚೆನ್ನಾಗಿದೆ. ಇಲ್ಲ ಫಸ್ಟ್ ಹಾಫ್ ನಾರ್ಮಲ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ನಿಮಗೆ ಥಿಯೇಟ್ರಲ್ಲಿ ಹೇಳ್ತಾರಲ್ಲ ಕೊನೆಯಲ್ಲಿ ಕೂತ್ಕೊಂಡು ನೋಡೋ ಸಿನಿಮಾ ಅಂತ, ಇದು ಪಕ್ಕ ಹಾರರ್ ಕಾಮಿಡಿ ಸಿನಿಮಾ. ಥ್ಯಾಂಕ್ ಯು.